ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಇದುವರೆಗೂ ನಾವು 230 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಅವುಗಳನ್ನು ಹಿಂದಿನ ಕ್ಲಾಸ್ಗಳನ್ನೆಲ್ಲವನ್ನು ಸಹ ನೋಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಆ್ಯಂಡ್ ಆಲ್ಸೋ ಮುಂದುವರೆದಂತಹ ಪ್ರಶ್ನೆ ಬಂದು 231ನೇ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆಯನ್ನು ಇವತ್ತಿನ ಕ್ಲಾಸಲ್ಲಿ ಶುರು ಮಾಡೋಣ. ಹಾಗಿದ್ರೆ 231ನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ನೋಡೋಣ. ಹಾಗಿದ್ರೆ ವಿಲಿಯಂ ಬೆಂಟಿಕ್. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ವಿಲಿಯಂ ಬೆಂಟಿಕ್ ಆಗಿರ್ತಾರೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು 232ನೇ ಪ್ರಶ್ನೆ, 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಆಗಿದ್ರೆ ಉತ್ತರ ಬಂದು ಓಂ ಬಿರ್ಲಾ. ಯಾರು? ಓಂ ಬಿರ್ಲಾ ಅಂತಕ್ಕಂಥವರು 18ನೆಯ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 233ನೇ ಪ್ರಶ್ನೆ, ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಸ್ಯಾಂಗೋ. ಏನಂತ ಪ್ರೊನೌನ್ಸ್ ಮಾಡ್ತೀವಿ? ಸ್ಯಾಂಗೋ. ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಸ್ಯಾಂಗೋ ಎಂಬ ಹೆಸರಿನಿಂದ ಕರೀತಾರೆ ಅಂತಕ್ಕಂಥದ್ದು ಮಾಹಿತಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 234ನೇ ಪ್ರಶ್ನೆ, ವಿಶ್ವ ಟೇಬಲ್ ಟೆನ್ನಿಸ್ ಸ್ಪರ್ಧಿ ಲಾಗೋಸ್ 2024ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? ವಿಶ್ವ ಟೇಬಲ್ ಟೆನ್ನಿಸ್ ಸ್ಪರ್ಧಿ ಲಾಗೋಸ್ 2024ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತಕ್ಕಂಥದ್ದು. ಆಗಿದ್ರೆ ಉತ್ತರ ನೋಡೋಣ. 9 ಪದಕಗಳು. ಎಷ್ಟು? ವಿಶ್ವ ಟೇಬಲ್ ಟೆನ್ನಿಸ್ ಸ್ಪರ್ಧಿ ಲಾಗೋಸ್ 2024ರಲ್ಲಿ ಭಾರತ 9 ಪದಕಗಳನ್ನು ಗೆದ್ದಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 235ನೇ ಪ್ರಶ್ನೆ, ಕೊಪ್ಪಳ ಪ್ರದೇಶವನ್ನು ಹೀಗೆಂದು ಕರೆಯುವರು? ಅಥವಾ ಕೊಪ್ಪಳ ಪ್ರದೇಶಕ್ಕೆ ಇರುವಂತಹ ಮತ್ತೊಂದು ಹೆಸರನ್ನು ತಿಳಿಸಿ ಅಂತಕ್ಕಂಥದ್ದು. ಹಾಗಿದ್ರೆ ಕೊಪ್ಪಳ ಪ್ರದೇಶವನ್ನು ಏನಂತ ಕರೀತಾರೆ? ತಿರುಳುಗನ್ನಡ. ಕೊಪ್ಪಳ ಪ್ರದೇಶವನ್ನು ತಿರುಳುಗನ್ನಡ ಎಂದು ಸಹ ಕರೆಯುತ್ತಾರೆ ಅಂತಕ್ಕಂಥದ್ದು ಮಾಹಿತಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 236ನೇ ಪ್ರಶ್ನೆ, ನಮ್ಮ ರಾಜ್ಯದ ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎಂದು ಕರೆಯುತ್ತಾರೆ? ನಮ್ಮ ರಾಜ್ಯದ ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎಂದು ಕರೆಯುತ್ತಾರೆ? ಸ್ನೇಹಿತರೆ, ನಾನು ಟೋಟಲಾಗಿ 500 ಪ್ರಶ್ನೆಗಳ ಒಂದು PDF ರೆಡಿ ಮಾಡ್ತೀನಿ. ಸೊ ಅದರ ಬಗ್ಗೆ ಏನಾದರೂ ಆ PDF ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ನನಗೆ ಬೇಕು ಅನ್ನೋದಾದರೆ ಖಂಡಿತ ತಿಳಿಸಿ, ನಿಮಗೆ ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆನಾ? ಬೇಕಂದರೆ ನೀವು ಡೈಲಿ ಕ್ಲಾಸ್ ಏನು ಬರುತ್ತಲ್ವ, ಪರ್ ಡೇ 10 ಕ್ವಶನ್ಸು, ಸೊ ಅದನ್ನು ಕೂಡ ನೀವು ಬರ್ಕೊಳ್ತಾ ಹೋದರೂ ಪರವಾಗಿಲ್ಲ. ಅಕಸ್ಮಾತ್ ನಿಮಗೆ ಒಟ್ಟಾರೆಯಾಗಿ 500 ಕ್ವಶನ್ಸು ಒಂದೇ ಕಡೆ ಬೇಕು ಅನ್ನೋದಾದರೆ PDF ರೆಡಿ ಮಾಡಿರ್ತೀನಿ. ಬೇಕು ಅಂತಂದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ನಂಗೆ ಬೇಕು ಅಂತ. ಸೊ ಅವ್ರಿಗೆ ನಾನು ವಾಟ್ಸಪ್ ಅಥವಾ ಅದರ ಮುಖಾಂತರ ಇನ್ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕಂಟಿನ್ಯೂವೇಷನ್ ಇರುತ್ತೆ. ಮುಂದೆ 500 ಪ್ರಶ್ನೆಗಳನ್ನು ನಾನು ಒಂದು ಸಂಚಿಕೆಯನ್ನು ಮಾಡ್ಕೊಳ್ಳೋಣ, ಒಂದು ಭಾಗ. 500 ಪ್ರಶ್ನೆದು ಒಂದು ಭಾಗ. ನೆಕ್ಸ್ಟು ಕಂಟಿನ್ಯೂವೇಷನ್ ಇರ್ತಾ ಹೋಗುತ್ತೆ ಎಕ್ಸಾಮ್ವರೆಗೂ ಕೂಡ. ಸೊ ಅಲ್ಲಿ ತನಕ ಎಷ್ಟು ಪ್ರಶ್ನೆಗಳಾಗುತ್ತೋ ಅಷ್ಟನ್ನು ರೆಡಿ ಮಾಡ್ತೀನಿ. ನಿಮಗೆ ಬೇಕು ಅಂದರೆ PDF ಕೊಡ್ತೀನಿ. ಆ್ಯಸ್ ಯುವರ್ ವಿಶ್. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಖಂಡಿತ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ನನಗೆ. ಹಾಗಿದ್ರೆ ಉತ್ತರ ನೋಡೋಣ. ನಮ್ಮ ರಾಜ್ಯದ ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎಂದು ಕರೀತಾರೆ? ರಾಯಚೂರು. ನಮ್ಮ ರಾಜ್ಯದ ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಅಂತ ಕರೀತಾರೆ ಅಂದರೆ ರಾಯಚೂರನ್ನು ಕರೀತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ.
237ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಗದದ ಕಾರ್ಖಾನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಕಾಗದದ ಕಾರ್ಖಾನೆಗಳನ್ನು ಹೊಂದಿರುವ ರಾಜ್ಯ ಯಾವುದು? ಎಸ್, ನೆಕ್ಸ್ಟು ಕರೆಂಟ್ ಅಫೇರ್ಸ್ದು ಕೂಡ ಹಾಗೆ ಮಾಡೋಣ. ಓಕೆ, ಅವುಗಳನ್ನು ಆರ್ಡರ್ ವೈಸ್ ನಂಬರನ್ನು ಹಾಕ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಒಂದು ನಿಯರ್ 500 ಕ್ವಶನ್ ಆಗ್ತಾ ಬಂತು ಅಂದರೆ ಅದರ PDF ಅನ್ನು ಬೇಕಾದ್ರೆ ಕೊಡ್ತೀನಿ, ಇಲ್ಲಾಂದರೆ ಕ್ಲಾಸಲ್ಲಿ ಕೂಡ ನೀವು ಡೈಲಿ ನೋಟ್ ಡೌನ್ ಮಾಡ್ಕೊಳ್ಬಹುದು. ಎಸ್, ಆಗಿದ್ದರೆ ಉತ್ತರ ನೋಡೋಣ. ಮಹಾರಾಷ್ಟ್ರ ಭಾರತದಲ್ಲಿ ಅತಿ ಹೆಚ್ಚು ಕಾಗದದ ಕಾರ್ಖಾನೆಗಳನ್ನು ಹೊಂದಿರುವ ರಾಜ್ಯ ಬಂದು ಮಹಾರಾಷ್ಟ್ರ ಆಗಿರುತ್ತೆ. ಎಸ್, ಆಗಿದ್ದರೆ ಮುಂದಿನ ಪ್ರಶ್ನೆ 238ನೇ ಪ್ರಶ್ನೆ, ಭಾರತದ ಭವ್ಯತೆಯನ್ನು ವಿಶ್ವಕ್ಕೆ ಪರಿಚಯಿಸಿದವರಲ್ಲಿ ಅತಿ ಮುಖ್ಯರಾದವರು ಯಾರು? ಭಾರತದ ಭವ್ಯತೆಯನ್ನು ವಿಶ್ವಕ್ಕೆ ಪರಿಚಯಿಸಿದವರಲ್ಲಿ ಅತಿ ಮುಖ್ಯರಾದವರು ಯಾರು? ಎಸ್, ಉತ್ತರ ನೋಡೋಣ. ಸರ್ ವಿಲಿಯಂ ಜಾನ್ಸ್ ಜೂನಿಯರ್. ಭಾರತದ ಭವ್ಯತೆಯನ್ನು ವಿಶ್ವಕ್ಕೆ ಪರಿಚಯಿಸಿದವರಲ್ಲಿ ಅತಿ ಮುಖ್ಯರಾದವರು ಸರ್ ವಿಲಿಯಂ ಜಾನ್ಸ್ ಜೂನಿಯರ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 239ನೇ ಪ್ರಶ್ನೆ, ಅಕ್ಬರನಿಗೆ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಓಕೆ, ಅಕ್ಬರನಿಗೆ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬಾ ಮುಖ್ಯ ಇರುತ್ತೆ, ಗಮನ ಕೊಟ್ಟು ನೋಡ್ಕೊಳ್ಳಿ. ಉತ್ತರ ಬಂದು ಪಂಜಾಬ್ನ ಕಲಾನೌರ್ನಲ್ಲಿ. ಹಾಗಿದ್ರೆ ಅಕ್ಬರನಿಗೆ ಪಟ್ಟಾಭಿಷೇಕ ನಡೆದ ಸ್ಥಳ ಬಂದು ಪಂಜಾಬ್ನ ಕಲಾನೌರ್ನಲ್ಲಿ. ಓಕೆ, ನೆಕ್ಸ್ಟ್ ಈಗ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 240ನೇ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಅಗ್ರಮೋಮೈ ಎಂದು ಯಾರನ್ನು ಕರೆಯಲಾಗ್ತಾ ಇತ್ತು? ಮೌರ್ಯರ ಕಾಲದಲ್ಲಿ ಅಗ್ರಮೋಮೈ ಎಂದು ಯಾರನ್ನು ಕರೆಯಲಾಗ್ತಾ ಇತ್ತು? ಎಸ್, ಹಾಗಿದ್ರೆ ಉತ್ತರ ನೋಡೋಣ. ರಸ್ತೆ ನಿರ್ಮಾಣ ಅಧಿಕಾರಿ. ರಸ್ತೆ ನಿರ್ಮಾಣ ಅಧಿಕಾರಿ. ಮೌರ್ಯರ ಕಾಲದಲ್ಲಿ ಅಗ್ರಮೋಮೈ ಎಂದು ರಸ್ತೆ ನಿರ್ಮಾಣದ ಅಧಿಕಾರಿಗಳನ್ನು ಕರೀತಾ ಇದ್ರು ಅನ್ನೋದು ಮಾಹಿತಿ. ಎಸ್, ಹಾಗಿದ್ರೆ ಈ ಒಂದು ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.